ಈ ಊರಿನ ಜನರು ಒಬ್ಬರಿಗೊಬ್ಬರು ಅಣ್ಣ ತಮ್ಮಂದಿರಾಗೆ, ಹಿಂದೂ ಮುಸ್ಲಿಮು ಕ್ರೈಸ್ತರು ಅದು ಏನಿಲ್ಲ, ಭೇದ ಭಾವ ಇಲ್ಲವೇ ಇಲ್ಲ. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಿರೋದು. ನನ್ನ ಅಪ್ಪ ಮೊದಲಿಂದ ಬರ್ತಿದ್ದಾರೆ ಇಲ್ಲಿಗೆ. ಖುಷಿ ಆಪನು ಸಂತೋಷ ಮುಲ್ಪದೊಂದು ಪಲ್ಲಿ ಸೇಕೇರ್ನ ಒಂಜಿ ಬಾರಿ ಒಂಜಿ ಖುಷಿ ಆಪನು. ಹಿಂದೂ ಮುಸ್ಲಿಂ ಭೇದ ಭಾವವಿಲ್ಲ ಇಲ್ಲಿ. ಈಗ 75% ಮುಸ್ಲಿಮರು ಇದ್ರೆ 25% ನಮ್ಮ ಹಿಂದೂಗಳಿದ್ದಾರೆ ಅಂತ ನನ್ನ ಅನಿಸಿಕೆ. ವರ್ಷ ಪ್ರತಿ 15 ವರ್ಷ ಅಂತ ಬರ್ತೀವಿ. ದೇವರು ಕೊಟ್ಟದ್ದು 3 ದಿವಸ ಬಾಲು ಎಲ್ಲ ಅದ್ರಲ್ಲಿ ನಾವು ಜೀವನ ಪರ್ಯಂತ ಎಲ್ಲ ನಡ್ಕೊಂಡು ಹೋಗ್ಬೇಕು. ಉರುಸಿಗೆ ಅಂತ ಬಂದದ್ದು ನಾನು ನೈಟ್ ಇದೆ ಫಸ್ಟ್. ನಮ್ಮ ಜಾತ್ರೆಯಲ್ಲಿ ಹೇಗೆ ಕಾಣ್ತದೆ ಅದೇ ರೀತಿ ಉಂಟು ಇಲ್ಲಿ. ಇಲ್ಲಿನ ಉರುಸ್ ಸಮಾರಂಭದಲ್ಲಿ ಎಲ್ಲಾ ಧರ್ಮೀಯರು ಕೂಡ ಅವರು ನಮ್ಮ ಮಸೀದಿಗೆ ಬರ್ತಾರೆ. ಇನ್ನು ಅವರ ದೇವಸ್ಥಾನಗಳಲ್ಲಿ ಸೌಹಾರ್ದದ ಭಾಗವಾಗಿ ನಾವು ಕೂಡ ತೆರಳುತ್ತೇವೆ. ಪ್ರಚೋದನಕಾರಿ ಭಾಷಣ ಮಾಡಿ ಸಮಾಜವನ್ನು ಒಡೆಯುವಂತಹ ಕೆಲಸ ಮಾಡುವ ಜನ ನಮ್ಮ ನಡುವೆ ಇದ್ದಾರೆ. ಆದರೆ ನಾನು ಈ ಸ್ಟೋರಿಯಲ್ಲಿ ಅವರ ಬಗ್ಗೆ ಹೇಳ್ತಾ ಇಲ್ಲ. ಶಾಂತಿಯ ಜೀವನ ನಡೆಸುವಂತಹ, ಸಹೋದರತೆಯಿಂದ ಜೀವನ ಮಾಡುವಂತಹ ಒಂದು ಊರಿನ ಬಗ್ಗೆ ಹೇಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅಜಿಲಮೊಗರು ಎಂಬಲ್ಲಿ ಪ್ರತಿ ವರ್ಷ ನಡೆಯುವಂತಹ ಮಾಲಿದ ಉರುಸ್ ಕಾರ್ಯಕ್ರಮಕ್ಕೆ ಜಾತಿ ಧರ್ಮ ಮರೆತು ಸಾವಿರಾರು ಜನ ಭಾಗವಹಿಸುತ್ತಾರೆ. ಊರಿನ ಜನ ಪರ ಊರಿನ ಜನ ಸೇರಿ ಸಹೋದರತೆಯನ್ನು ಬೆರೆಯುತ್ತಾರೆ. ಪರಸ್ಪರ ವ್ಯಾಪಾರ ಮಾಡ್ತಾ ಈ ಖುಷಿಗಳಿಗೆಯನ್ನು ಎಲ್ಲರೂ ಒಟ್ಟಾಗಿ ಸಂಭ್ರಮಿಸುತ್ತಾರೆ. ನಾನೀಗ ಮಾಲಿದ ಉರುಸು ನಡೆಯುವಂತಹ ಅಜಿಲಮೊಗರು ಎಂಬಲ್ಲಿದ್ದೇನೆ. ಬನ್ನಿ, ಹಾಗಾದ್ರೆ ಇಲ್ಲಿಗೆ ಬಂದಿರುವಂತಹ ಸರ್ವ ಧರ್ಮೀಯರನ್ನು ನಾವು ಮಾತಾಡಿಸುವ. ಬನ್ನಿ. ಮಾಲಿದ ಅಂದರೆ ನಾವು ಫಸ್ಟಿಗೆ ಅಕ್ಕಿಯನ್ನು ರುಬ್ಬುತ್ತೇವೆ. ಅಕ್ಕಿಯನ್ನು ರುಬ್ಬಿ ಹಾಕಿ ಅದನ್ನು ಹುಡಿ ಮಾಡಿ ಆಮೇಲೆ ಅದನ್ನು ರೊಟ್ಟಿ ಮಾಡಿ ಅದಕ್ಕೆ ಬೆಲ್ಲ ತುಪ್ಪ ಹಾಕಿ ಅದನ್ನು ಪ್ರಸಿದ್ಧವಾಗಿ ಮಾಡ್ತೇವೆ. ಮಾಲಿದ ಅಂತಂದ್ರೆ ಚಿಕ್ಕ ಆಹಾರ ಅಲ್ಲ. ನನಗೆ ಮದುವೆ ಅದು ಇಲ್ಲಿಂದಲೇ. ಹಾಗೆ ಒಂದು 30-35 ವರ್ಷದಿಂದ ಬರ್ತಾ ಇದ್ದೇನೆ. ಈಗ 10-17 ವರ್ಷದಿಂದ ಇಲ್ಲಿಯೇ ಇದ್ದೇನೆ. ಹಾಗೆ ನನಗೆ ಎಲ್ಲರಲ್ಲಿಯೂ ಒಳ್ಳೆಯ ಓಡಾಟ ಇದೆ. ಎಷ್ಟು ಖುಷಿ ಆಗುತ್ತೆ ಇಲ್ಲಿಂದ ಹೋದಂತ ತೃಪ್ತಿ ಯಾವ ರೀತಿ ಸಿಗುತ್ತೆ? ಎಲ್ಲರೂ ನಮ್ಮನ್ನು ಕರ್ಕೊಂಡು ಹೋಗಿ ಅವರ ಅತಿಥಿ ಸತ್ಕಾರ ಅದು ಎಂತ ಬೇಕಿದ್ರೆ ಮಾಡ್ತಾರೆ. ಅದು ಭಾರಿ ನಮ್ಮ ಸಂಬಂಧಿಕರಿಂದಲೂ ಹೆಚ್ಚು ಪ್ರೀತಿ ಮಾಡ್ತಾರೆ. ಅಣ್ಣ ತಮ್ಮಂದಿರಾಗೆ ಭೇದ ಭಾವ ಗಲಾಟೆ ಅದೆಲ್ಲ ಯಾಕೆ ನಮಗೆ ಅಂತ. ಹೀಗೆ ಇದ್ರೆ ಖುಷಿ ನೋಡಿ. ಬರುವಾಗ ಒಂದು ಜಾತ್ರೆಗೆ ಬರುವಾಗ ಏನು ತೊಂದರೆ ಇಲ್ಲ, ಕಷ್ಟಾಗಿ ನಾವು ಇದು ಮಾಡ್ತೇವೆ. ದೇವರು ಕೊಟ್ಟದ್ದು 3 ದಿವಸ ಬಾಲು ಎಲ್ಲ ಅದ್ರಲ್ಲಿ ನಾವು ಜೀವನ ಪರ್ಯಂತ ಎಲ್ಲ ನಡ್ಕೊಂಡು ಹೋಗ್ಬೇಕು ಅಂತ. ಉರುಸಿಗೆ ಅಂತ ಬಂದದ್ದು ನಾನು ನೈಟ್ ಇದೆ ಫಸ್ಟ್. ನಮ್ಮ ಜಾತ್ರೆಯಲ್ಲಿ ಹೇಗೆ ಕಾಣ್ತದೆ ಅದೇ ರೀತಿ ಉಂಟು ಇಲ್ಲಿ ಕೂಡ. ಸಂತೆ ಎಲ್ಲ ನೋಡೋದು, ಎಲ್ಲ ಲೈಟಿಂಗ್ಸ್ ಎಲ್ಲ ಖುಷಿ ಅಂತ. ಇವರಿಂದ ನಾನೇ ಹೇಳ್ತೇನೆ, ಮನೆ ಹಳ್ಳಕ್ಕಿಂತ ಈಚೆ ಅವರು ಎಲ್ಲರೂ ನಮ್ಮವರಾಗಿ, ನಾವು ಕೂಡ ಅವರಾಗ ಮಾತಾಡುವಾಗ ಕೂಡ ಅವರು ಕೂಡ ನಮ್ಮವಾಗೆ ಮಾತಾಡ್ತಾರೆ. ಯಾವುದು ಭೇದ ಭಾವ ತೋರಿಸ್ತಿಲ್ಲ, ನಾವು ತೋರಿಸ್ತಿಲ್ಲ, ಅವರು ತೋರಿಸೋದಿಲ್ಲ. ಸೊ ನಾವು ಪಕ್ಕದ ಊರು ಕಡೆಶೊಳದಿಂದ ಬಂದಿರೋದು. ನಮಗೆ ಗೊತ್ತುಂಟು ಮಾಲಿದ ಊರು ತುಂಬಾ ವರ್ಷದಿಂದ ನಡೀತಾ ಇದೆ ಅಂತ. ಇರೆಸ್ಪೆಕ್ಟಿವ್ ಆಫ್ ರಿಲಿಜನ್ಸ್, ಎಲ್ಲ ರಿಲಿಜನ್ಸ್ ಅವರು ಇಲ್ಲಿ ಬರ್ತಾರೆ. ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಸ್ಪೆಷಲಿ ನಮ್ಮ ಮ್ಯಾಂಗ್ಳೂರಲ್ಲಿ ಎಲ್ಲ ರಿಲಿಜನ್ಸ್ ಅನ್ನು ತುಂಬಾ ಹಾರ್ಮೋನಿಯನ್ನು ನೋಡ್ಲಿಕ್ಕೆ ನಮ್ಮ ಮ್ಯಾಂಗ್ಳೂರ್ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನಮ್ಗೆ ತುಂಬ ಖುಷಿ ಆಯಿತು ಇಲ್ಲಿ ಇದು ಕ್ರೌಡ್ ನೋಡಿ. ಎಲ್ಲರೂ ಎಲ್ಲ ಜಾತಿಯವರು ಒಂದು ಬಂಧು ಬಾಂಧವರಾಗಿ ಎಲ್ಲರೂ ಭೇಟಿ ಕೊಡ್ಬೇಕಂತೇಳಿ ನಾನು ಆಶಿಸ್ತೇನೆ. ತೊಂದರೆ ಜೀವತ್ತು 20 ವರ್ಷದಿಂಚಿ ಬರೊಂದುಲ್ಲ ಎಂಕ್ಲ ದೀರ್ಘ ಬಲ್ಲಿ ಅಂಚೆಂಚಂದ ಆಲ ಬಂದು ಪೂಜಾರಿ ಕೆಲವು ದಿಗ್ರು ಮತ್ತೆ ದೀರ್ಘ ಬುಡ್ ಪೂಜಾರತ್ತ ಅಂಚ ಮೂಲದಲ್ಲ ತೊಂದರೆ ದೇವ್ರನ್ನ ಏತು ಹೊತ್ತುಗಳ ನತಿ ಏತು ಹೊತ್ತುಗಳ ಅವರ ಬೇರೆ ಹಾಕೊಂಡು ಅಂಚ ಬತ್ತನಾಗ್ಲಿ ಕುಸಿಗಿಟ್ಟು ಬಾತೆ ಇರ್ಬೇರು ದಾಲ ತೊಂದರೆ ಹೆಜ್ಜೆ ಅಂದ ಆಕಡೆ ಬಾತೆ ಇರ್ಬೇರು. ಖುಷಿ ಆಗ್ತದೆ, ಜನಗಳೆಲ್ಲ ಬರ್ತಾರಲ್ಲ, ಖುಷಿ ಆಗ್ತದೆ. ಮತ್ತು ವ್ಯಾಪಾರ ಜಾಸ್ತಿ ಬಂದಾಗ ನಮಗೂ ಖುಷಿ ಆಗ್ತದೆ. ಹಿಂದೂ ಮುಸ್ಲಿಂ ಭೇದ ಭಾವವಿಲ್ಲ ಇಲ್ಲಿ. ಒಂದು ಕ್ಯಾಲೆಂಡರಲ್ಲಿ ಬರ್ತದೆ. ಮತ್ತು ಹೀಗೆಲ್ಲ ಹೇಳ್ತಾರೆ ಹತ್ರ ಮನೆಯವರು, ಉರುಸು ಅಜಿಲಮುಗೇರು ಅಂತ, ಹಾಗೆ ಬರ್ತೇವೆ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿ ನಾವು ಅಜಿಲಮೊಗರು ಎಂಬ ಪ್ರಸಿದ್ಧ ಇದ್ದೆ. ಆದರೂ ನಾವು ಇಲ್ಲಿ 11 ತಾಲೂಕುಗಳಲ್ಲಿ, ಈಗ ಹಾಸನ ಜಿಲ್ಲೆ ಇರ್ಬೋದು, ಮಂಗಳೂರು ಜಿಲ್ಲೆ ಇರ್ಬೋದು, ಉಡುಪಿ ಜಿಲ್ಲೆ ಇರ್ಬೋದು, ತುಂಬ ಜಿಲ್ಲೆಯಿಂದ ಬರ್ತಾರೆ. ಈ ನಮ್ಮ ಜಿಲ್ಲೆಯಲ್ಲಿ 11 ತಾಲೂಕುಗಳಿಗೆ ಈ ಮಾಲಿದವನ್ನು ಪ್ರಸಿದ್ಧವಾಗಿ ಮಾಡ್ತಾರೆ. ಈ ನದಿಯ ನೇತ್ರಾವತಿ ನದಿಯ ಆಚೆ ಕಡೆ ದೇವಸ್ಥಾನ ಇದೆ, ಕಡೆ ಶಿವಾಲಯ ದೇವಸ್ಥಾನ. ನದಿಯ ಈಚೆ ಕಡೆ ನಮ್ಮ ಅಜಿಲಮೊಗರು ಮಸೀದಿ. ಈ 2 ನದಿಗೆ ಸೇರುವಂತಹ ಒಂದು ಸೇತುವೆ ಸರ್ಕಾರದಿಂದ ಮಂಜೂರಾಗಿದೆ. ಆ ಸೇತುವೆಯ ಹೆಸರೇ ಸೌಹಾರ್ದ ಸೇತುವೆ ಅಂತ. ಅಂದರೆ ಅಷ್ಟು ಸೌಹಾರ್ದತೆಯಿಂದ, ಅನ್ಯೋನ್ಯತೆಯಿಂದ ನಾವೆಲ್ಲರೂ ಕೂಡ ಜೀವಿಸ್ತಾ ಇದ್ದೇವೆ. ಪಾರ್ಕಿಂಗ್ ವ್ಯವಸ್ಥೆ, ಇಲ್ಲಿಯ ದೇವಸ್ಥಾನದ ಅಂಗಳಗಳು, ಇಲ್ಲಿಯ ಹಿಂದೂ ಸಹೋದರರ ಮನೆ ಅಂಗಳಗಳು ಎಲ್ಲವೂ ಕೂಡ ನಮಗೆ ಪಾರ್ಕಿಂಗ್ ಅವ್ರು ನೀಡ್ತಾರೆ ಅಂತ. ಆ ಒಂದು ಪ್ರೀತಿ ಇಲ್ಲಿ ಇದೆ.